ವಿಡಿಯೋ ಮೂಲಕ ಏನಪ್ಪ ಕೇಳ್ತಾ ಇರೋದು ಅಂದ್ರೆ, ನೀವು ಯಾವುದೇ ಗ್ರಾಮದವರೇ ಆಗಿರ್ರಿ ಅಥವಾ ಜಿಲ್ಲೆಯವರೇ ಆಗಿರಲಿ ಇಲ್ಲ ತಾಲೂಕವರೇ ಆಗಿರ್ರಿ, ನೀವೇನಾದ್ರು ನಾಟಿ ಕೋಳಿ ಸಾಕಿದ್ರಲ್ಲ, ನಾಟಿ ಕೋಳಿ ಫಾರಂ ಮಾಡಿದ್ರೆ ನೀವು ಎಷ್ಟು ಕೋಳಿ ಸಾಕಿದ್ರೆ, ಎಷ್ಟು ದೊಡ್ಡದಾಗಿ ಫಾರಂ ಮಾಡಿದರೆ, ಎಷ್ಟೆಷ್ಟರಲ್ಲಿ ಫಾರಂ ಮಾಡಿದರೆ, ಯಾವ ಊರು ಏನು ಅಂತ ಕಮೆಂಟ್ ಮಾಡಿಬಿಡಿ. ನಾವು ನೋಡ್ಕೊಳ್ಳೋಣ ಎಷ್ಟು ಜನ ಫಾರಂ ಮಾಡಿದರೆ, ಎಷ್ಟು ಜನ ನಾಟಿ ಕೋಳಿ ಸಾಕೋಕ್ಕೆ ಈಗ ಆಸೆ ಇದ್ದೀರಾ. ಮತ್ತು ಇವಾಗ ಏನಾರು ಹೊಸ ಒಬ್ಬರು ಮಾಡ್ತಾಯಿದ್ರೆ ಇವಾಗ ಮಾಡ್ತಾಯಿದ್ದೀವಿ ಅಂತ ಬೇಕಾದರೂ ಕಮೆಂಟ್ ಹಾಕಿ. ನೀವೇನಾದರೂ ನಾಟಿ ಕೋಳಿ ಸಾಕಿದ್ರಲ್ಲ, ನಾಟಿ ಕೋಳಿ ಸಾಕೋರು ಇಲ್ಲ ಹಿಂದೆ ಕಡೆ ಕಾಲದವರು ಇಷ್ಟು ಕೋಳಿ ಸಾಕಿದೋ, ಇಷ್ಟು ಕೋಳಿಗೆ ಹಿಂಗಾಗಿತ್ತು ಅಂದರೆ, ನಿಮ್ಮ ಹತ್ರ ಏನಾದರೂ ರೋಗಗಳು ಮತ್ತು ನಿಮ್ಗೇನಾದ್ರು ಪ್ರಾಬ್ಲಮ್ಗಳಿತ್ತು ಅಂತಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಮ್ಗೆ ಈ ಥರ ಪ್ರಾಬ್ಲಮ್ ಇತ್ತು, ಈ ಥರ ರೋಗಗಳಿತ್ತು ಅಂತ ನಾವು ತಿಳ್ಕೊಳ್ಳೋಣ. ಎಷ್ಟು ಜನ ಫಾರಂ ಮಾಡಿದರೆ, ಎಷ್ಟು ಜನ ಎಲ್ಲೆಲ್ಲಿ ಫಾರಂ ಮಾಡಿದ್ರೆ, ಮತ್ತು ಯಾವ್ಯಾವ ರೋಗಗಳು ಎಲ್ಲೆಲ್ಲಿ ನಿಮಗೆ ಅಟ್ಯಾಕ್ ಆಗೈತೆ ಪ್ರತಿಯೊಂದು ತಿಳ್ಕೊಳ್ಳೋಣ. ನಿಮ್ಗೇನಾದರೂ ಇತ್ತು ಅಂತಂದರೆ ನಾನು ಒಂದು ಸ್ವಲ್ಪ ಮಾಹಿತಿಗಳು ಕೊಡ್ತೀನಿ, ಅದು ರೋಗ ಲಕ್ಷಣದ ಬಗ್ಗೆ. ನಿಮ್ಗೇನಾದರೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿಬಿಡಿ. ಯಾರು ಕಾಲ್ ಮಾಡಿಬಿಡಿ, ಮೆಸೇಜ್ ಮಾಡಿಬಿಡಿ, ದಯವಿಟ್ಟು ಕಮೆಂಟ್ ಮಾಡಿ. ಆ ಕಮೆಂಟು ಪ್ರತಿಯೊಂದಕ್ಕೂ ನಿಮ್ಗೇನಾದರೂ ಜಾಸ್ತಿ ಪ್ರಾಬ್ಲಮ್ ಇರೋದಿತ್ತು ಅಂದರೆ ನಾನೇ ಆ ಕಮೆಂಟ್ಗಳಿಗೆಲ್ಲ ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮ್ಗೇನಾದರೂ ಇವಾಗ ನಿಮ್ಗೆ ನಾಟಿ ಕೋಳಿ ಸಾಕು ಅಭ್ಯಾಸ ಇರುತ್ತೆ ಅಂದರೆ, ಹಳೆ ಕಾಲದವ್ರು ತುಂಬ ಕೋಳಿಗಳು ಸಾಕಿದ್ರಿ, ಮತ್ತು ಈಗಿನ ಕಾಲದವ್ರಿಗೆ ಒಂದು ಸ್ವಲ್ಪ ರೋಗ ಲಕ್ಷಣಗಳು ಜಾಸ್ತಿ ಇದೆ. ಮತ್ತು ನೀವು ಯಾವ್ಯಾವ ಕೋಳಿ ಸಾಕಿದ್ರೆ ಅಂತಲೂ ಕಮೆಂಟ್ ಮಾಡಿಬಿಡಿ. ಅಂದರೆ ಇವಾಗ ಮೈಸೂರು ನಾಟಿ ಸಾಕಿರೋ ಮೈಸೂರು ನಾಟಿ, ಸೋನಲ್ಲಿ ಸಾಕಿರೋ ಸೋನಲ್ಲಿ, ಅದು ಪ್ರತಿಯೊಂದು ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೇನಾದರೂ ಆ ಕೋಳಿಗಳ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಥರ ಸಾಕಿ ಇಷ್ಟು ಪ್ರಾಬ್ಲಮ್ ಆಗಿದೆ, ಮತ್ತು ಈ ಥರ ಸಾಕಿ ಇಷ್ಟು ಥರ ಪ್ರಾಬ್ಲಮ್ಸ್ಗಳಾಗಿದೆ ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ಕೆಳಗಡೆ ಇರೋರು ಇನ್ನೊಂದು ಸ್ವಲ್ಪ ತಿಳ್ಕೊತಾರೆ. ಅಂದರೆ ಕೋಳಿ ಸಾಕೋರ್ಗೆ ಈಗ ಹೊಸ ಎಚ್ಚರಿಕೆ ಇರ್ತದೆ, ಹೊಸಬ್ರಿಗೆ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ತಿಳ್ಕೊಂಡಂಗೆ ಆಗಿರ್ತದೆ. ನನ್ನ ವೀಡಿಯೋ ಕೆಳಗಡೆ ಕೇಳ್ತಾ ಇರೋದೇನೋ ಅಂದರೆ ಅದು ಮಾತ್ರ. ನಿಮ್ಗೇನಾದರೂ ಒಂದಷ್ಟು ಮಾಹಿತಿಗಳು ಅಥವಾ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ, ವೀಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್.